ನಮಸ್ಕಾರ ಸಿಟಿವಿ ನ್ಯೂಸ್ಗೆ ಸ್ವಾಗತ. ಇದೀಗ ಮುಖ್ಯಾಂಶಗಳು. ಚಿಂತಾಮಣಿ ತಾಲೂಕು ಅಂಬಾಜಿದುರ್ಗ ಹೋಬಳಿ ಕೋನಪಲ್ಲಿ ಗ್ರಾಮದಲ್ಲಿ ನೆಲೆಸಿರುವ ಶ್ರೀ ಅಭಯ ಚೌಡೇಶ್ವರಿ ದೇವಿ ದೇವಾಲಯದ ಸಂಪ್ರೋಕ್ಷಣೆ, ಕಲಶ ಸ್ಥಾಪನೆ ಮತ್ತು ಮಹಾಕುಂಭಾಭಿಷೇಕ ಮಹೋತ್ಸವ ಶುಕ್ರವಾರ ಅದ್ದೂರಿಯಾಗಿ ನಡೆಯಿತು. ಚಿಂತಾಮಣಿ ತಾಲೂಕು ಅಂಬಾಜಿದುರ್ಗ ಹೋಬಳಿ ಕೋನಪಲ್ಲಿ ಗ್ರಾಮದಲ್ಲಿ ನೆಲೆಸಿರುವ ಶ್ರೀ ಅಭಯ ಚೌಡೇಶ್ವರಿ ದೇವಿ ದೇವಾಲಯದ ಸಂಪ್ರೋಕ್ಷಣೆ, ಕಲಶ ಸ್ಥಾಪನೆ ಮತ್ತು ಮಹಾಕುಂಭಾಭಿಷೇಕ ಮಹೋತ್ಸವ ಶುಕ್ರವಾರ ಅದ್ದೂರಿಯಾಗಿ ನಡೆಯಿತು. ಬೆಳಗ್ಗೆಯಿಂದಲೇ ಚೌಡೇಶ್ವರಿ ಅಮ್ಮನವರಿಗೆ ಕಲಶಾರಾಧನೆ, ಗಣಪತಿ ಹೋಮ, ನವಗ್ರಹ ಹೋಮ, ಪ್ರಧಾನ ಹೋಮ, ಮಹಾಪೂರ್ಣಾಹುತಿ, ಪ್ರಧಾನ ಬಲಿ, ಅಭಿಷೇಕ, ಕುಂಭಾಭಿಷೇಕ, ಮಹಾಮಂಗಳಾರತಿ, ಹಲವು ಧಾರ್ಮಿಕ ಪೂಜಾ ಕಾರ್ಯಕ್ರಮಗಳು ನಡೆದವು. ಈ ಕಾರ್ಯಕ್ರಮದಲ್ಲಿ ದೊಡ್ಡಬಳ್ಳಾಪುರ ತಪಸಿಹಳ್ಳಿ ಪುಷ್ಪಾಂಡಜಿ ಮಹರ್ಷಿ ಆಶ್ರಮದ ಶ್ರೀ ದಿವ್ಯ ಜ್ಞಾನಾನಂದಗಿರಿ ಸ್ವಾಮಿಗಳು ಹಾಗೂ ಮಾಜಿ ಶಾಸಕ ಜೆ.ಕೆ. ಕೃಷ್ಣಾರೆಡ್ಡಿಯವರು ಪಾಲ್ಗೊಂಡು ಚೌಡೇಶ್ವರಿ ಅಮ್ಮನವರಿಗೆ ವಿಶೇಷ ಪೂಜೆಗಳನ್ನು ಸಲ್ಲಿಸಿದರು. ಕಾರ್ಯಕ್ರಮವನ್ನುದ್ದೇಶಿಸಿ ಶ್ರೀ ದಿವ್ಯ ಜ್ಞಾನಾನಂದಗಿರಿ ಸ್ವಾಮಿಗಳು ಮಾತನಾಡಿ, ಗ್ರಾಮದಲ್ಲಿ ಧಾರ್ಮಿಕ ಮತ್ತು ಆಧ್ಯಾತ್ಮಿಕ ಚಟುವಟಿಕೆಗಳು ಸಮಾಜದಲ್ಲಿ ಶಾಂತಿ, ಸೌಹಾರ್ದತೆ ಮತ್ತು ಸನಾತನ ಮೌಲ್ಯಗಳನ್ನು ಬೆಳೆಸುತ್ತೇವೆ. ದೇವಾಲಯಗಳು ಕೇವಲ ಪೂಜೆಯ ಸ್ಥಳಗಳಲ್ಲಿ ಸಮಾಜವನ್ನು ಒಗ್ಗೂಡಿಸುವ ಕೇಂದ್ರಗಳಾಗಿದೆ ಎಂದು ತಿಳಿಸಿದರು. ಮಾಜಿ ಶಾಸಕ ಜೆ.ಕೆ. ಕೃಷ್ಣಾರೆಡ್ಡಿ ಮಾತನಾಡಿ, ಕೋನಪಲ್ಲಿ ಗ್ರಾಮದಲ್ಲಿ ಶ್ರೀ ಚೌಡೇಶ್ವರಿ ದೇವಾಲಯವನ್ನು ಜೀರ್ಣೋದ್ಧಾರಗೊಳಿಸಿ ಅತ್ಯಂತ ವೈಭವದಿಂದ ಪುನರ್ ಪ್ರತಿಷ್ಠಾಪನಿಸಲಾಗಿದೆ. ದೇವಾಲಯಗಳು ಪೂರ್ಣ ಶಕ್ತಿಯುತವಾಗಿ ಭಕ್ತಾದಿಗಳ ಇಷ್ಟಾರ್ಥಗಳು ಈಡೇರಬೇಕಾದರೆ ಕಲಶ ಸ್ಥಾಪನೆ ಮತ್ತು ಗೋಪುರ ಬಹಳ ಮುಖ್ಯ. ಹಾಗಾಗಿ ತೊಗಟವೀರ ಕ್ಷತ್ರಿಯ ಕುಲ ಬಾಂಧವರು ಹಾಗೂ ಕೋನಪಲ್ಲಿ ಗ್ರಾಮಸ್ಥರು ನೆರವಿನಿಂದ ನಿರ್ಮಿಸಲಾಗಿದೆ. ಜೀರ್ಣೋದ್ಧಾರ ಸಮಿತಿ ಸದಸ್ಯರ ಶ್ರಮದಿಂದ ಈ ಕಾರ್ಯ ಯಶಸ್ವಿಯಾಗಿದೆ ಎಂದರು. ತಾಯಿ ಚೌಡೇಶ್ವರಿ ಭಕ್ತಾದಿಗಳಿಗೆ ಇಷ್ಟಾರ್ಥಗಳನ್ನು ಈಡೇರಿಸುವ ಶಕ್ತಿ ದೇವತೆಯಾಗಿ ನೆಲೆಗೊಳ್ಳಲಿ ಮತ್ತು ದಿನ ದೇವಾಲಯವು ಅಭಿವೃದ್ಧಿಯಾಗಲಿ. ಕಾಲಕಾಲಕ್ಕೆ ಮಳೆ ಬೆಳೆಯಾಗಿ ಈ ಕ್ಷೇತ್ರದ ಜನತೆ ಸುಖ, ಶಾಂತಿ, ನೆಮ್ಮದಿಯಿಂದ ಬಾಳಲಿ ಎಂದು ದೇವಿ ಚೌಡೇಶ್ವರಿ ಮಾತೆಯಲ್ಲಿ ಪ್ರಾರ್ಥಿಸುತ್ತೇನೆ ಎಂದರು. ಕಾರ್ಯಕ್ರಮದ ಅಂಗವಾಗಿ ಅನ್ನ ಸಂತರ್ಪಣೆ ವ್ಯವಸ್ಥೆ ಮಾಡಲಾಗಿದ್ದು, ಸಾವಿರಾರು ಭಕ್ತರು ಪ್ರಸಾದ ಸ್ವೀಕರಿಸಿದರು. ಗ್ರಾಮಸ್ಥರು ಹಾಗೂ ದೇವಸ್ಥಾನದ ಸಮಿತಿಯ ಸದಸ್ಯರು ಕಾರ್ಯಕ್ರಮದ ಯಶಸ್ವಿಗೆ ಶ್ರಮ ವಹಿಸಿದರು. ಸಂಪೂರ್ಣ ಕೋನಪಲ್ಲಿ ಗ್ರಾಮವು ವಿದ್ಯುತ್ ದೀಪಾಲಂಕಾರ ಹಾಗೂ ಹಬ್ಬದ ವಾತಾವರಣದಿಂದ ಕಂಗೊಳಿಸಿತು. ಈ ಸಂದರ್ಭದಲ್ಲಿ ತೊಗಟವೀರ ಕ್ಷತ್ರಿಯ ಕುಲ ಬಾಂಧವರು ಹಾಗೂ ಕೋನಪಲ್ಲಿ ಗ್ರಾಮಸ್ಥರು, ಭಕ್ತಾದಿಗಳು ಹಾಜರಿದ್ದರು. ಡಾಕ್ಟರ್ ರಂಗಾರಾವ್ ಹಾಸ್ಪಿಟಲ್, ಗಜಾನನ ಸರ್ಕಲ್, ಚಿಂತಾಮಣಿ. ಡಾಕ್ಟರ್ ರಂಗಾರಾವ್ ಅವರು ಸೌತ್ ಇಂಡಿಯಾದಲ್ಲೇ ಸೀನಿಯರ್ ಮೋಸ್ಟ್ ಎಕ್ಸ್ಪೀರಿಯನ್ಸ್ಡ್ ಗೌಟ್ ರಿಜಿಸ್ಟರ್ಡ್ ನ್ಯಾಚುರೋಪತಿ ಡಾಕ್ಟರ್ಗಳಲ್ಲಿ ಒಬ್ಬರಾಗಿದ್ದಾರೆ. ಕೆಮಿಕಲ್ ಔಷಧಿ ಇಲ್ಲದೆ ರಿವರ್ಸಬಲ್ ಡಯಾಬಿಟಿಸ್ ಮತ್ತು ಬಿಪಿ ಚಿಕಿತ್ಸೆಗಳು ಪ್ರಾರಂಭವಾಗಿವೆ. ಎ ಟು ಝೆಡ್ ಚರ್ಮ ಮತ್ತು ಮರ್ಮವ್ಯಾಧಿಗಳು, ಕೀಲುವಾಯು, ಆಕ್ಸಿಡೆಂಟ್ ರಿಲೇಟಿವ್ ಹಳೆಯ ನೋವುಗಳು, ಬಿಳಿ ಮಚ್ಚಗಳು, ಕೂದಲು ಉದುರುವುದು, ಮಡುವೆಗಳು, ಚರ್ಮದಲ್ಲಿನ ಗಡ್ಡೆಗಳಿಗೆ 100% ಪರಿಹಾರ ಸಿಗಲಿದೆ. ಧೂಮಪಾನ, ಮದ್ಯಪಾನವನ್ನು 100% ಗುಣಪಡಿಸಲಾಗುವುದು. ವಿವರಗಳಿಗೆ 9916731170 ಸಂಪರ್ಕಿಸಬಹುದು. ಹಿಂದೆ ಕೋನಪಲ್ಲಿ ಗ್ರಾಮಕ್ಕೆ ಸ್ತುತಿಸಬೇಕು. ಬೆಳಗ್ಗೆ ಎದ್ದು ಪ್ರತಿಯೊಬ್ಬ ವ್ಯಕ್ತಿ ಈ ಸ್ತುತಿ, ಪ್ರಾರ್ಥನೆ, ಉಪಾಸನೆಯಿಂದ ನಮ್ಮ ಜೀವನ ಇರಬೇಕು ಅಂತ ಹೇಳಿ ನಮ್ಮ ಚೌಡೇಶ್ವರಿಯನ್ನು ಸ್ತುತಿಸ್ಬೇಕು. ಎರಡನೇದು ಕೇಳಬೇಕು, ಯಾಚಿಸ್ಬೇಕು. ಅದು ಕೊಡುತ್ತಾಯಿ, ಅದು ನೀಡುತ್ತಾಯಿ, ಅದು ಒಳ್ಳೇದು ಮಾಡುತ್ತಾಯಿ. ಇದನ್ನ ಪ್ರಾರ್ಥನೆ ಅಂತ ಹೇಳ್ತೀವಿ.
ಉಪನಿಷತ್ತುಗಳು ಅಂತ ಹೇಳ್ತಾರಮ್ಮ. ಅವೇನು ಹೇಳ್ತವೆ? ಪ್ರಾರ್ಥನೆಯಲ್ಲೂ ಕೂಡ 2-3 ವಿಧ ಇದೆ ಅಂತ ಹೇಳ್ತಾರೆ. ಪ್ರಾರ್ಥನೆ ಅಂದ್ರೇನು? ನನ್ನ ಹತ್ರ ಇದಿಲ್ಲ, ನನ್ನ ಹತ್ರ ಬಟ್ಟೆ ಇಲ್ಲ, ಬಟ್ಟೆ ಕೊಡಿ. ನನ್ನ ಮಾತು ಮಕ್ಕಳು. ಉಪನಿಷತ್ತುಗಳು ಏನ್ ಸಂದೇಶ ನೀಡ್ತವೆ ಅಂತ ಹೇಳಿದ್ರೆ, ಪ್ರಾರ್ಥನೆ ನನ್ನ ಹತ್ರ ಇಲ್ಲದೆ ಇರೋದು ಕೇಳೋದಷ್ಟೇ ಅಲ್ಲ, ಒಮ್ಮೆ ಯಾವಾಗ್ಲಾದ್ರೂ ತಾಯಿ ನನಗೇನ್ ನೀಡಿದಾಳೆ, ಏನ್ ಕೊಟ್ಟಿದ್ದಾಳೆ, ಏನ್ ಈಗಾಗ್ಲೇ ನೀಡಿದಾಳೆ ಅದನ್ನೊಂದ್ಸರಿ ನೆನೆಸ್ಕೊಳ್ಬೇಕಲ್ಲ. ಇದನ್ನ ದೇವಸ್ಥಾನದಲ್ಲಿ ನಾವೆಲ್ಲರೂ ಕೂಡ ಕಲಿಬೇಕು ಅಂತ ಹೇಳಿ. ಮನುಷ್ಯ ಹೇಗೆ ಬದುಕ್ತಾರೆ? ಅದು ಇಲ್ಲ, ಇದು ಇಲ್ಲ, ಅದು ಕಡಿಮೆ ಇದೆ. ಈ ಚೌಡೇಶ್ವರಿ ಎಷ್ಟು ತೆಂಗಿನಕಾಯಿ ಹೊಡೆದು ನನಗೆ ಸರಿ ಮಾಡೋದಿಲ್ಲ, ಎಷ್ಟು ದಕ್ಷಿಣ ಕೊಟ್ಟು ಬಿಡ್ತಾ 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 ಹೋಗ್ಬೇಕು. ಸನ್ಯಾಸ ಅಂದ್ರೆ ಈಗ ನಮ್ಮ ಏನು ನಡೆದ್ರು ಕೂಡ ನಿನ್ನ ಇಚ್ಛೆ ಅಂತ ಆಗ್ಲಿ ಚೌಡೇಶ್ವರಿ ಅನ್ನೋದೊಂದು ಸಮಯ ಬರುತ್ತೆ. ಅದು ಕಡೆಯ ಸಮಯ. ಗೃಹಸ್ಥರು ನೀವೆಲ್ಲರೂ ಇದ್ದೀರಲ್ಲ, ಇವಾಗಿನ ಚೌಡೇಶ್ವರಿ ಆದ್ಮೇಲೆ ಈ ದಿನ ಪ್ರತಿಷ್ಠೆ ಆದಂತಹ ದೇವರಿಗೆ, ತಾಯಿ ಚೌಡೇಶ್ವರಿಗೆ ಕಳಶ ಸ್ಥಾಪನೆ, ಸಂಪ್ರೋಕ್ಷಣೆ, ಈ ಮೂಲಕ ನಾವೆಲ್ಲರೂ ಕೂಡ ದೇವಸ್ಥಾನದ ಒಂದು ಕಾರ್ಯಕ್ರಮವನ್ನ ಮಾಡ್ತಾ ಇದ್ದೀವಿ. ಒಂದು ಊರಿಗೆ ಕೋನಪಲ್ಲೆ ಗ್ರಾಮಸ್ಥರೆಲ್ಲರೂ ಕೂಡ ಸೇರಿದಿರಿ. ಜಾತಿ ಮತ ಭೇದ ಅಲ್ಲದೆ ಎಲ್ಲರೂ ಕೂಡ ಸೇರಿದ್ದೀವಿ. ಚೌಡೇಶ್ವರಿಯ ಭಕ್ತರಾದಂತಹ ತೊಗಟವೀರ ಕ್ಷತ್ರಿಯ ಸಮಾಜದ ಮುಂದಾಳತ್ವದಲ್ಲಿ ಎಲ್ಲರನ್ನೂ ಒಗ್ಗೂಡಿಸಿ ದೇವಾಲಯದ ಕಾರ್ಯಕ್ರಮ ಬಹಳ ಸಂತೋಷವಾದಂತಹ ವಿಷಯ. ದೇವರಿಗೆ ಸಂಪ್ರೋಕ್ಷಣೆಯನ್ನು ನಾವೆಲ್ಲರೂ ಕೂಡ ಮಾಡಿದ್ವಿ. ಹೇಗೆ ಮಾಡಿದ್ವಿ? 2 ದಿನಗಳ ಪೂಜಾ ಕಾರ್ಯಕ್ರಮದಲ್ಲಿ ಕಳಶಗಳಲ್ಲಿ ದ್ರವ್ಯಗಳನ್ನ ಹಾಕಿದ್ವಿ, ನೀರನ್ನ ದೇವರ ಹತ್ರ ಇಟ್ಟು ಹೋಮ ಪೂಜೆಗಳನ್ನ ಮಾಡಿದ್ವಿ. ಊರೆಲ್ಲ ಮೆರವಣಿಗೆ ಮಾಡಿ ಈಗ ದಿನ ಅಮ್ಮನವರ ಪಾದ, ಶಿರಸ್ಸು, ಭುಜ ಇಡೀ ದೇವರಿಗೆ ಅಭಿಷೇಕ ಮಾಡುವಂತಹ ಒಂದು ಕಾರ್ಯಕ್ರಮ. ಇದರ ಅರ್ಥ ಹೋಮ ದ್ರವ್ಯ ಪೂಜೆಗಳ ಮೂಲಕ ವಿಗ್ರಹಕ್ಕೆ ನಾವು ಪ್ರಾರ್ಥನೆ ಮಾಡ್ತಿದ್ದೀವಿ, ಸ್ತುತಿ ಮಾಡ್ತಾ ಇದ್ದೀವಿ, ಉಪಾಸನೆ ಮಾಡ್ತಾ ಇದ್ದೀವಿ. ಚೌಡೇಶ್ವರಿ ನಮ್ಮೆಲ್ಲರಿಗೂ ಕೂಡ ಒಟ್ಟಾರೆ ದೇವಸ್ಥಾನದ ಉದ್ದೇಶ ಏನು? ಈಗ ಬಹಳಷ್ಟು ಜನ ಎಲ್ಲ ಕಾರ್ಯಕ್ರಮಗಳಲ್ಲಿ ತೊಡಗಿದ್ವಿ. 5-10 ನಿಮಿಷ ಗುರುಗಳು ಬರ್ತಾರೆ, ಇಲ್ಲ ಒಂದು 5-10 ನಿಮಿಷ ಕುಳಿತುಕೊಳ್ಳೋಣ, 2 ಒಳ್ಳೆಯ ಮಾತುಗಳನ್ನ ಕೇಳಿಸ್ಕೊಳ್ಳೋಣ, ಒಂದು ಸಂವಾದವನ್ನು ನಡೆಸೋಣ ಅನ್ನೋದು ಉದ್ದೇಶ. ದೇವಸ್ಥಾನದ ಕಾರ್ಯಕ್ರಮದಲ್ಲಿ ಈ ಪ್ರವಚನ ಬೇಕಾ? ಮೊದಲನೇದು, ಈ ಪ್ರವಚನದ ಅರ್ಥ ಏನು, ಈ ಪ್ರವಚನದ ಉದ್ದೇಶ ಏನು, ನೀವೆಲ್ಲ ಯಾಕೆ ಕುಳಿತಿದ್ದೀರಿ? ದೇವಸ್ಥಾನ ನಮ್ಮೊಳಗೆ ಮನುಷ್ಯ ಇದನ್ನಲ್ವಾ, ಕೆಲಸ ಮಾಡ್ತಾನೆ, ಕುಟುಂಬವನ್ನ ಬೆಳೆಸ್ತಾನೆ, ಮನೆಯನ್ನ ಬೆಳೆಸ್ಕೊಳ್ತಾ ಎಲ್ಲೋ ಒಂದು ಕಡೆ ನಾನ್ ಮಾಡ್ದೆ, ನಾನ್ ತಂದಾಕ್ದೆ, ಇದು ನನ್ನದು. ಈಗ ನನ್ನಲ್ಲಿ ಕುರ್ಚಿ ಮೇಲೆ ಕೂರಿಸಿದ್ದಾರೆ. ಒಂದು ಅರ್ಧ ಗಂಟೆ ಆದ್ಮೇಲೆ ನನಗೆ ಕುರ್ಚಿ ಕೊಟ್ಟಿರೋದು ಅಂತ ನಾನು ಎತ್ಕೊಂಡ್ರೆ ಚೆನ್ನಾಗಿರೋದಿಲ್ಲ. ಆದ್ರೆ ಮನುಷ್ಯ ಮಾಡೋದು ಏನೇ ವಸ್ತು, ವ್ಯಕ್ತಿ, ಮನೆ, ಆಚರಣೆಯಲ್ಲಿ ಇದು ನನ್ನದು ಅಂತ ಬೆಳೆಸ್ಕೊಳ್ತಾ ಹೋಗ್ತಾನೆ. ದೇವಸ್ಥಾನದ ಹತ್ರ ಅಮ್ಮ ಚೌಡೇಶ್ವರಿ ಇದು ನಿನ್ನದು ಅನ್ನುವ ಭಾವವನ್ನ ತರಿಸ್ಕೊಳ್ಳೋದೇ ದೇವಸ್ಥಾನದ ಉದ್ದೇಶ. ಈ ಭಾವ ನಮ್ಮಲ್ಲಿ ಬರಲಿಲ್ಲ, ದೇವರೇ ಇದು ನಿಂದು, ಚೌಡೇಶ್ವರಿ ಎಲ್ಲವೂ ನಿನ್ನದು, ಚೌಡೇಶ್ವರಿ ನೀನು ನಡೆಸಿದ ಹಾಗೆ ನಾನು ನಡೀತಾ ಇದ್ದೀನಿ ಅನ್ನುವ ಭಾವ ಬರಲಿಲ್ಲ. ಚೆನ್ನಾಗಿ ಗೋಪುರ ಕಟ್ಟಿದ್ವಿ, ಕಳಶ ಇಟ್ವಿ, ಊಟ ಹಾಕಿದ್ವಿ, ವಿಜೃಂಭಣೆಯ ಕಾರ್ಯಕ್ರಮ, ದಕ್ಷಿಣ ಕೊಟ್ವಿ, ದಾನ ಕೊಟ್ವಿ, ಅಭಿಷೇಕ. ಚೌಡೇಶ್ವರಿ ಹೇಳ್ತಾಳೆ ಏನು ಪ್ರಯೋಜನ ಇಲ್ಲ ಅಂತ ಹೇಳಿ. ಮೊದಲನ ಉದ್ದೇಶ ಮನುಷ್ಯ ತನ್ನ ಅಹಂಕಾರವನ್ನ ಕೆಳಗಿಳಿಸಿ ಜ್ಞಾನದ ಕಡೆಗೆ ಒಂದು ಹೆಜ್ಜೆ ಇಡಬೇಕು ಅಂತ ಹೇಳಿ. ಜ್ಞಾನ ಕೈವಲ್ಯ, ಸರಳವಾಗಿ ಹೇಳ್ತೀನಿ, ತಿಳ್ಕೊಳ್ಳೋದು. ಮಕ್ಕಳನ್ನ ಯಾವ ಉದ್ದೇಶಕ್ಕೆ ಶಾಲೆ ಕಳಿಸ್ತೀವಿ? ವಿವೇಕ ಅಂತ ಹೇಳ್ತೀವಿ. ಸರಿ ಏನು, ತಪ್ಪೇನು, ಯಾವ ದೃಷ್ಟಿ ಸರಿ, ಯಾವ ದೃಷ್ಟಿ ತಪ್ಪು, ಯಾವ ಕೆಲಸ ಸರಿ, ಯಾವ ಕೆಲಸ ತಪ್ಪು, ಯಾವ ನಿರ್ಣಯ ಸರಿ, ಯಾವ ನಿರ್ಣಯ ತಪ್ಪು. ದೊಡ್ಡವರು ಬಂದಾಗ ಕುಳಿತುಕೊಳ್ಳೋದು ಸರಿನಾ ತಪ್ಪ, ಒಬ್ಬರ ಜೊತೆ ವ್ಯವಹಾರ ಸರಿನಾ ತಪ್ಪ. 10 ಜನ ಇದ್ದೀವಿ, ಇರೋದು 4 ಲಡ್ಡುಗಳು, ಹಂಚ್ಕೊಂಡು ತಿನ್ನೋದು ಸರಿನಾ, ಅಥವಾ ಸಿಕ್ಕಿದ್ದು ನಾನೇ ತಿಂದ್ಬಿಡೋದು ಸರಿನಾ? ಇಂತಹ ಸಣ್ಣ ಸಣ್ಣ ವಿಷಯಗಳನ್ನ ವಿಜ್ಞಾನ, ಸಮಾಜ, ಕನ್ನಡ, ಗಣಿತದ ಮೂಲಕ ಕಲಿಸುವುದೇ ಪಾಠಶಾಲೆಯ ಉದ್ದೇಶ ಅಂತ ಹೇಳ್ತೇವೆ.
ದೇವಸ್ಥಾನವೇ ನಮಗೆಲ್ಲರಿಗೂ ಕೂಡ ಪಾಠಶಾಲೆ. ನೀವೊಬ್ಬರೇ ಅಲ್ಲ, ನಾನು ಕಲಿಬೇಕು, ನೀವು ಕಲಿಬೇಕು, ನಾವೆಲ್ಲರೂ ಕೂಡ ಕಲಿಯುವಂತಹ ಸ್ಥಾನ ದೇವಸ್ಥಾನ. ನಮ್ಮ ಗ್ರಾಮದಲ್ಲಿ ಚೌಡೇಶ್ವರಿ ತಾಯಿ ದೇವಸ್ಥಾನ ನಿರ್ಮಾಣ ದೇವಸ್ಥಾನ ಇರಲಿ, ದೊಡ್ಡ ದೇವಸ್ಥಾನ ಇರಲಿ, ದೇವಸ್ಥಾನ ನಿರ್ಮಾಣ ಆದಮೇಲೆ ದೇವಸ್ಥಾನಕ್ಕೆ ಗೋಪುರ ಇರಬೇಕು ಮತ್ತು ಗೋಪುರದಲ್ಲಿ ಕಳಶ ಸ್ಥಾಪನೆ ಮಾಡಬೇಕು. ಆಗಲೇ ಅಲ್ಲಿ ಶಕ್ತಿ ಬರ್ತಕ್ಕಂಥ ಭಕ್ತಾದಿಗಳು ಕೂಡ ಏನೇ ಅವರ ಬೇಡಿಕೆಗಳು, ಕೋರಿಕೆಗಳು, ಈಡೇರಿಕೆಗಳು ಎಲ್ಲ ಕೂಡ ನೆರವೇರಬೇಕು ಅಂತ ಹೇಳಿದ್ರೆ ಕಳಶ ಸ್ಥಾಪನೆ ಆಗಬೇಕು. ಬಹುಶಃ ಇಲ್ಲಿ ಕಳಶ ಸ್ಥಾಪನೆ ಆಗಿರಲಿಲ್ಲ. ಇವತ್ತು ಅದಕ್ಕೆ ಒಂದು ಸಮಯ ಕೂಡಿ ಬಂದಿದೆ. ಅದಕ್ಕೆ ಧರ್ಮಕರ್ತರು ಎಲ್ಲರೂ ಸೇರಿ ಇವತ್ತು ಕಳಶ ಸ್ಥಾಪನೆ ಮಾಡಿದ್ದಾರೆ. ಬಹುಶಃ ಎಲ್ಲೋ ಒಂದು ಕಡೆ ಇವತ್ತಿನಿಂದ ಅದಕ್ಕೆ ಇನ್ನೂ ಹೆಚ್ಚು ಶಕ್ತಿ ಬಂದಂತಾಗಿದೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಹಾಗಾಗಿ ಇನ್ನು ಮುಂದೆ ಯಾವುದೇ ಭಕ್ತಾದಿಗಳು ಬಂದರೂ ಕೂಡ ಇಲ್ಲಿ ಬಂದು ಅವರ ಕೋರಿಕೆಗಳು, ಅವರ ಬೇಡಿಕೆಗಳು ಏನೇ ಇರಲಿ ಕೂಡ ಈಡೇರ್ತದೆ ಅನ್ನುವಂಥ ಒಂದು ನಂಬಿಕೆ, ಆ ಒಂದು ಪ್ರತೀತಿ ಇದೆ. ಹಾಗಾಗಿ ಇವತ್ತು ಅಂಥ ಒಂದು ಒಳ್ಳೆ ಕೆಲಸ, ಇವತ್ತು ಕಳಶ ಸ್ಥಾಪನೆ ಮಾಡುವಂಥ ಕೆಲಸವನ್ನು ಮಾಡಿದ್ದಾರೆ. ಇಲ್ಲಿ ಬರ್ತಕ್ಕಂಥ ಎಲ್ಲ ಭಕ್ತರಿಗೂ ಕೂಡ ಒಳ್ಳೆಯದಾಗಲಿ ಅಂತ ಶುಭಪ್ಪ. ಪ್ರತಿನಿತ್ಯದ ಸ್ಥಳೀಯ ಸುದ್ದಿಗಳ ವೀಕ್ಷಣೆಗಾಗಿ ಸಿಟಿವಿ ನ್ಯೂಸ್ಗೆ ಸಬ್ಸ್ಕ್ರೈಬ್ ಆಗಿ. ವಂದನೆಗಳೊಂದಿಗೆ ಅಶ್ವಿನಿ. ರೆಡ್ಡಿ ಹಂದಿ ಮಾಂಸ ಹಾಗೂ ಕೋಳಿ ಮಾಂಸದ ಮಿಲಿಟರಿ ಹೋಟೆಲ್, ಬೆಂಗಳೂರು ರಸ್ತೆ, ಕನ್ನಂಪಲ್ಲೆ, ಚಿಂತಾಮಣಿ. ಕನ್ನಂಪಲ್ಲೆಯಲ್ಲಿ ನೂತನವಾಗಿ ಆರಂಭವಾಗಿರುವ ನಮ್ಮ ಮಿಲಿಟರಿ ಹೋಟೆಲ್ನಲ್ಲಿ ಹಂದಿ ಮಾಂಸದ ಬಿರಿಯಾನಿ, ಹಂದಿ ಮಟನ್ ಫ್ರೈ, ಮಸಾಲ, ಹಂದಿ ಮಾಂಸದ ಬೋಟಿ, ಚಿಕನ್ ಫ್ರೈ, ಚಿಕನ್ ಮಸಾಲ, ಮುದ್ದೆ, ರೈಸ್, ಚಪಾತಿ, ಪರೋಟ ದೊರೆಯುತ್ತದೆ. ಶನಿವಾರ ಒಂದು ದಿನ ಬಿಟ್ಟು ಉಳಿದೆಲ್ಲ ದಿನಗಳಲ್ಲಿ ಈ ಹೋಟೆಲ್ ಕಾರ್ಯನಿರ್ವಹಿಸಲಿದೆ. ವಿವರಗಳಿಗೆ ಸಂಪರ್ಕಿಸಿ 94492888491. MN ಆರ್ಟ್ಸ್, ನಂದಿ ಟೆಕ್ಸ್ಟೈಲ್ಸ್ ಮುಂಭಾಗ, KSRTC ಬಸ್ ಸ್ಟ್ಯಾಂಡ್ ರಸ್ತೆ, ಬೋವಿ ಕಾಲೋನಿ, ಚಿಂತಾಮಣಿ. ನಮ್ಮಲ್ಲಿ ಎಲ್ಲ ರೀತಿಯ ನೇಮ್ ಬೋರ್ಡ್, ವಾಲ್ ಪೇಂಟಿಂಗ್, ವಾಲ್ ಡ್ರಾಯಿಂಗ್, ದೇವಾಲಯದ ಗೋಪುರ, ವಿಗ್ರಹಗಳ ಪೇಂಟಿಂಗ್ ಸೇರಿದಂತೆ ಎಲ್ಲ ರೀತಿಯ ಡ್ರಾಯಿಂಗ್ ಮಾಡಿಕೊಡಲಾಗುವುದು. ವಿವರಗಳಿಗೆ ಸಂಪರ್ಕಿಸಿ. ಮೊಬೈಲ್ ನಂಬರ್ 8553708925, ಮತ್ತೊಂದು 636351505063ಗೆ ಸಂಪರ್ಕಿಸಬಹುದು.